ಸಾಮಾನ್ಯವಾಗಿ ಯಾವುದೇ ರಾಜಕಾರಣಿ ಯಾವುದೇ MLA ಗೆದ್ದ ಮೇಲೆ ಮಿನಿಸ್ಟರ್ ಆಗೋದಕ್ಕೆ ಇಷ್ಟಪಡ್ತಾರೆ. ಅದು ಸ್ಪೀಕರ್ ಅಂತಂದಾಗ ಏನು ಓಡ್ ಬಂದು ಒಪ್ಕೊಳ್ಳೋದಿಲ್ಲ. ಆ ಸಂದರ್ಭ ಬಂದಾಗ ಒಪ್ಕೊಳ್ಳೇಬೇಕು. ಆದರೆ ಅಪ್ಪಿಕೊಂಡು ಸ್ಪೀಕರ್ ಆಗೋರು ಭಾಳ ಕಡಿಮೆ. UT ಖಾದರ್ ಸ್ಪೀಕರ್ ಆಗಬೇಕು ಅನ್ನೋ ಸಂದರ್ಭದಲ್ಲಿ ಖಾದರ್ ಅವ್ರಿಗೇನಾದರೂ ಈಗೇನೋ ಶೇರಿಂಗು, ಅಧಿಕಾರ ಶೇರಿಂಗ್ ಅಂತ ಏನೋ 2 ವರ್ಷ ಇರಿ ಖಾದರ್ರೆ ಮತ್ತೆ ಚೇಂಜ್ ಮಾಡೋಣ ಅನ್ನುವಂಥ ಅಭಯ ಏನಾದರೂ ಸಿಕ್ಕಿದೆಯಾ? ಅಥವಾ ಈ ಸಭಾಧ್ಯಕ್ಷ ಸ್ಥಾನ ನಿಮಗೆ ಸಿಕ್ಕಿದಂಥ ಸಂದರ್ಭ ನೆನಪಿದೆಯಾ? ನನಗೆ ಕಡಮನಸ್ಸಲ್ಲಿ ಸ್ಪೀಕರ್ ಆಗ್ತೇನೆ ಅನಿಸಿರಲಿಲ್ಲ. ನಾನು ರಾತ್ರಿ 10 ಗಂಟೆ ಕರೆದು ಹೀಗೆ ಸ್ಪೀಕರ್ ಆಗಬೇಕಂತ ಹೇಳಿದಾಗ ನಾನೆಲ್ಲ ಸ್ಪೀಕರ್ ಆಗಲು ನನಗೇನು ತೊಂದರೆ ಇಲ್ಲ, ನಾನು ಯಾವುದಕ್ಕೂ ರೆಡಿ. ನಾನು ಹಿಂದೆಲ್ಲಿ ಕೂಡ ನನ್ನೊಂದು ವ್ಯಕ್ತಿತ್ವ ಆಗಿ ಅದೇ ಆಗಬೇಕು, ಇದೇ ಆಗಬೇಕು, ಎಲ್ಲಿ ನಾನು ಹೋಗ್ತೇನೆ ಅಲ್ಲಿ ನಾನು ಸಂತೋಷ ಇದ್ದರೆ ಸಾಕಷ್ಟೇ, ನಾನು ಅದು ಆನಂದಿಸ್ತೇನೆ. ಅಧಿಕಾರಿ ಇರಲಿ, ಅಧಿಕಾರಿ ಇಲ್ಲದಿದ್ದರೂ ಕೂಡ ನಾವು ಹೀಗೆ ಇರುವಂಥದ್ದು. ಅಧಿಕಾರಿ ಹೋಗಿದ್ದ ನಾನು ತಲೆ ಕೆಡಿಸೋಕೆ ಹೋಗುವ ಅನ್ನೋ ವಿಚಾರನೇ ಅಲ್ಲ. ಅಥವಾ ನಾನು ಅಧಿಕಾರಲಿದ್ದು ಇದು ಟೆನ್ಷನ್ ಕೆಲಸ, ಇದು ಬೇಕಾ ಬೇಡ ಎಂಬ ಭಾವನೆ ಯಾವಾಗ ಬರ್ತದೆ, ನಾನು ಅವತ್ತು ರಾಜ್ಯಕ್ಕೆ ನಿರ್ವಹಣೆ ಮಾಡಿ ನನಗೆ ರಾಜೀನಾಮೆ ಕೊಟ್ಟು ಹೋಗ್ತೇನೆ. ನಾನು ಖುಷಿಯಲ್ಲಿದ್ದರೆ ಮಾತ್ರ ನಾನು ಕೆಲಸ ರಾಜ್ಯದಲ್ಲಿ ಇರ್ತೇನೆ. ಯಾವಾಗ ನನಗೆ ಸಾಕಾಯ್ತಪ್ಪ ಯಾರಿಗೆ ಬೇಕು ಇದೆಲ್ಲ ನನ್ನ ಮನಸ್ಸಿಗೆ ಬಂದ ತಕ್ಷಣ ಅವತ್ತೇ ನಾನು ಪಾಲಿಟಿಕ್ಸ್ ರಿಟೈರ್ಡ್ ಆಗಿ ನನ್ನಷ್ಟಕ್ಕೆ ನಾನು ಇರ್ತೇನೆ. ಯಾಕೆ ನಾವು ಅಲ್ಲಿ ಖುಷಿಯಲ್ಲಿ ನಾವು ಇರಬಾರ್ದು. ನನಗೆ ಸ್ಪೀಕರ್ ಪೋಸ್ಟ್ ಕೊಟ್ಟು ನಾನು ಸ್ವೀಕರಿಸಿ ನಾನು 2 ವಿಚಾರ ಇಲ್ಲಿದೆ. ಒಂದು, ನಾನು ಸಣ್ಣದಿಂದಲೂ ಕೂಡ ಪಾರ್ಟಿ ಲೆವೆಲ್ ಬಂದವನು, NSU ಇಂದ ಹಿಡಿದು ಎಲ್ಲ ಅಂತ ತನಕ ಬಂದವನು. ವಾರಕ್ಕೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೆ. ಈ ಆಡಳಿತ ಪಕ್ಷ ಇದ್ದಾಗ ನಮ್ಮ ಕಾರ್ಯಕ್ರಮಗಳು, ಪ್ರತಿಪಕ್ಷದಲ್ಲಿ ಇದ್ದಾಗ ಆಡಳಿತ ಪಕ್ಷ ಟೀಕೆ ಮಾಡುವಂಥದ್ದು, ಪ್ರತಿ ವೀಕ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಂಗಳೂರಲ್ಲಿ ನಡೀತಾ ಇದ್ದೆ ನಾನು. ಮತ್ತು ನಮ್ಮ ಮನೆಯಲ್ಲಿ ಹೇಗೆ ಅಂತ ಹೇಳಿದರೆ, ನಾವು ಹಿರಿಯರ ಮುಂದೆ ಮಾತಾಡುವವರಲ್ಲ. ನಾವು ಸರಿ ಇದ್ರೂ ಕೂಡ ಹಿರಿಯರು ನಮಗೆ ಸುಮ್ಮನೆ ಜೋರು ಮಾಡಿದ್ರು ಕೂಡ ಯಾಕೆ ಜೋರು ಮಾಡಿದ ಕೇಳುವವರೆಲ್ಲ. ನಮ್ಮ ತಂದೆ ಮುಂದೆ ನಾವು ನಿಂತು ಮಾತಾಡೋದಿಲ್ಲ, ಅವ್ರ MLA. ನಮ್ಮ ಮನೆಯಲ್ಲಿ ಅವ್ರ ಮುಂದೆ ಸೋಫಾ ಕೂತ್ಕೊಂಡ್ರೆ ನಾವು ಸ್ಕ್ರೀನ್ನ ಹಿಂದೆ ನಿಂತು ತಾಯಿಯಲ್ಲಿ ಇನ್ಫ್ಲುಯೆನ್ಸ್ ಮಾಡಿಕೊಂಡು ತಂದೆ ಹತ್ರ ಮಾತಾಡುವವರು. ಸೊ ಈ ರೀತಿ ನಾವು ಬಂದವರು. ಈ ದೊಡ್ಡ ದೊಡ್ಡ ಲೀಡರ್ಗಳು, ವಯಸ್ಸಾದವರು ಅವ್ರ ಮುಂದೆ ನಿಂತು ಇಲ್ಲಿ ಮಾತಾಡೋ ಇವರಿಗೆ ಹೇಗೆ ನಾನು ನೀವು ಕೂತ್ಕೊಳ್ಳಿ, ನೀವು ನಿಂತ್ಕೊಳ್ಳಿ ಅಂತ ಕೊಡೋದು, ಇದು ದೊಡ್ಡ ನನಗೆ ಟೆನ್ಷನ್ ಆಗಿತ್ತು. ಅದನ್ನು ನಾನು ಹೈಕಮಾಂಡ್ಗೆ ಹೇಳಿದೆ. ನನಗಿದ್ದಾಗ ಮತ್ತು ಈ 2 ಪ್ರಾಬ್ಲಮ್ ನನಗೆ ಇಲ್ಲ, ಡೋಂಟ್ ವರಿ, ಅದೆಲ್ಲ ಸರಿ ಆಗ್ತದೆ, ಬಟ್ ವಿ ನೋ ದ ಯು ಗಾಟ್ ದ ಕೆಪಾಸಿಟಿ ಟು ಮ್ಯಾನೇಜ್ ಆ್ಯಂಡ್ ಗೋ ಅಂತ ಹೇಳಿಕೊಂಡು ಬಹುಶಃ ಎಲ್ಲ ಮಾತಾಡಿದೆ. ಮತ್ತು ಪಕ್ಷಕ್ಕಾಗಿ ನಾನು ಅದನ್ನು ಸ್ವೀಕರಿಸಿ ನಾನು ಭಾಳ ಸಂತೋಷದಿಂದ ಇದ್ದೇನೆ. ಸ್ಪೀಕರ್ ಆದರೆ ಅವ್ರ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಯಾಕಂದರೆ ನಾವು ಸಾಮಾನ್ಯವಾಗಿ ಸ್ಪೀಕರ್ ಅನುದಾನ ಕೊಟ್ಟಿಲ್ಲ ಅಂತ ಕೇಳಿಸ್ಕೊಂಡೇ ಇಲ್ಲ. ಸ್ಪೀಕರ್ ಆದರೆ ಕ್ಷೇತ್ರ ತ್ಯಾಗನ, ಕ್ಷೇತ್ರ ಬಿಟ್ಬಿಡ್ಬೇಕಾ, ಅಥವಾ ಆ ಕ್ಷೇತ್ರದ ಶಾಸಕರಾಗಿ ನೀವು ಉಳಿಯೋದಿಲ್ವಾ? ಅನುದಾನದ ವಿಚಾರದಲ್ಲಿ ಹೆಂಗೆ ಅಭಿವೃದ್ಧಿ ವಿಚಾರ? ಸ್ಪೀಕರ್ ಅದು ನಾವು ಪಕ್ಷದ ಕಾರ್ಯಕ್ರಮದಲ್ಲಿ ಹೋಗಬಾರ್ದು ಅಷ್ಟೇ. ಶಾಸಕರಾಗಿ ನಮ್ಮೆಲ್ಲ ಕೆಲಸ ನಿರ್ವಹಿಸ್ಬೋದು. ಮತ್ತು ಕೆಲವೊಂದು ಸಂದರ್ಭದಲ್ಲಿ ನಾವು ಸ್ಪೀಕರ್ ಆದ ತಕ್ಷಣ ಅವ್ರದ್ದು ಒಂದು ಪ್ರೋಟೋಕಾಲ್ ತಂದಿರ್ತಾರೆ. ನಾವು ಸ್ವಯಂ ಪ್ರೇರಿತವಾಗಿ ನಮಗೆ ನಾವು ಬೇಲಿ ಆಗ್ತೇವೆ, ನಾವು ಅಲ್ಲಿ ಹೋಗಬಾರ್ದು, ನಾವು ಇಲ್ಲಿ ಹೋಗಬಾರ್ದು, ನಾನು ಸ್ಪೀಕರ್, ನನಗೆ ಗೌರವ ಬರಬೇಕು. ಅದನ್ನು ನಾನು ತಲೆಯಲ್ಲಿ ಇಟ್ಕೊಳ್ಳಿಲ್ಲ. ನಾನು ಆ ಒಳಗೆ ಸೆಷನ್ ನಡೆಯುವಾಗ ಆ ಚೇರಲ್ಲಿ ಕೂತ್ಕೊಂಡಾಗ ಮಾತ್ರ ಸ್ಪೀಕರ್ ನನ್ನ ತಲೆಯಲ್ಲಿ. ಅದನ್ನು ಹೊರಗೆ ಬಂದರೆ ನನ್ನ ತಲೆಯಲ್ಲಿ ಸ್ಪೀಕರ್ ಅಂತ ನನ್ನ ತಲೆಯಲ್ಲೇ ಇರುವುದಿಲ್ಲ. ನಾನೇನಾದರೂ ಸ್ಪೀಕರ್ ಅಂತ ಹೇಳಿಕೊಂಡು ನಾನು ಜನರಿಂದ ದೂರಾಗಿ ನಾನು ಪ್ರೋಟೋಕಾಲ್ ಮೇಂಟೈನ್ ಮಾಡಿದರೆ ಆವಾಗ ನನಗೆ ಮತ್ತೆ ಕಷ್ಟಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ. ನಾನು ಬಹುಶಃ ಇವತ್ತು ಸ್ಪೀಕರ್ ಆಗಿದ್ದುಕೊಂಡು ಹಿಂದಿನಿಂದಲೂ ಫ್ರೀಯಾಗಿ ಜನರ ಮಧ್ಯೆ ನನ್ನ ಕ್ಷೇತ್ರ ಓಡಾಡಿಕೊಂಡ್ರೆ ಜನ ಅತ್ಯಂತ ಖುಷಿ ಪಡ್ತಾರೆ. ಆಯಿತು, ಮತ್ತು ಅದು ಖಂಡಿತ ಮರೆಯುವುದಿಲ್ಲ. ಅದ್ರ ಜೊತೆಯಲ್ಲಿ ಸರ್ಕಾರ ನಮಗೆ ಅನುದಾನ ಕೂಡ ಕೇಳಿದಷ್ಟು ನನಗೇನು ಬೇಡ ಅಂತ ನಾನು ಯಾವೊಂದಲ್ಲಿ ಕೇಳಿದ್ದೇನೆ మన ಮುಖ್ಯ ಎಲ್ಲ ಅನುದಾನ ಕೂಡ ಕೊಟ್ಟಿರ್ತಾರೆ. ಅಭಿವೃದ್ಧಿ ಕೂಡ ಆಗ್ತದೆ. ಇದರಲ್ಲಿ ಜನರ ಮಧ್ಯೆ ಏನಿದೆ ಪ್ರೀತಿ ವಿಶ್ವಾಸ ಇತ್ತು, ಅದೇ ಪ್ರೀತಿ ವಿಶ್ವಾಸ ಕೂಡ ಇದೆ. ಅದಕ್ಕೆ ಅದರಲ್ಲಿ ನನಗೇನು ಸಂಶಯ ಇಲ್ಲ. ಇದರಲ್ಲಿ ನಮ್ಮ ಕ್ಷೇತ್ರ ದೂರ ಆಗ್ತಾರೆ ಅಂತೇಳಿ ಕ್ಷೇತ್ರದವರು ಇನ್ನೂ ಹತ್ತಿರ ಆಗಿದ್ದಾರೆ. ಮತ್ತು ನನಗೆ ಕಳೆದ ಸಲ ನನಗೆ ಮತ ಹಾಕೋದವರು ಕೂಡ ಈ ಸಲ ನಮಗೆ ಮುಂದಿನ ದಿನ ಆಗ್ತಾರೆ ಎಂಬ ವಿಶ್ವಾಸ ನನಗೆ ಇದೆ. ಈಗ ಒಂದು ವೇಳೆ ಶಾಸಕ ನಾವು 2.5 ವರ್ಷ ಕಂಪ್ಲೀಟ್ ಆಗೋವರೆಗೂ ನಾವು ಇದು ಕೇಳ್ತೀವಿ, ನೀವು ಮಾಧ್ಯಮದವ್ರಿಗೆ ಬೈಲೇಬೇಡಿ. 2.5 ವರ್ಷಕ್ಕೆ ನಂತರ ಒಂದು ಬದಲಾವಣೆ ಮುಖ್ಯಮಂತ್ರಿ ಬದಲಾವಣೆ ಭಾಳ ಮುನ್ನೆಲೆಯ ಚರ್ಚೆ. ಅದು ಬಿಡಿ, ಅದಾದರೆ ಆಗುತ್ತೆ ಬಿಡುತ್ತೆ. ಆದರೆ ನನಗೊಂದು ಕುತೂಹಲ ಇದೆ ನಿಮ್ಮ ಭಾಗದವನಾಗಿ, UT ಖಾದರ್ ಅವರು ಸ್ಪೀಕರ್ ಸ್ಥಾನದಲ್ಲೇ ಮುಂದುವರಿತಾರಾ, ಅಥವಾ ಈ ಬದಲಾವಣೆ ಗಾಳಿಯಲ್ಲಿ ಖಾದರ್ ಅವ್ರಿಗೆ ಒಂದು ಮಿನಿಸ್ಟ್ರಿ ಕೊಟ್ಬಿಟ್ರೆ ಖುಷಿಯಾಗ್ಬಿಡುತ್ತಲ್ಲ ನಮಗೆ, ಮಿನಿಸ್ಟ್ರಿ ಕೊಡ್ತೀನಿ ಅಂತಂದ್ರೆ ಖಾದರ್ ಒಪ್ಕೋತಾರಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಈಗ ಹೇಗೆ ಅನಿಸುತ್ತೆ, ಸಭಾಧ್ಯಕ್ಷ ಸ್ಥಾನದಲ್ಲಿದ್ದೀರಿ, ನಾಳೆ ಒಂದು ಮಿನಿಸ್ಟ್ರಿ ಆಫರ್ ಬರುತ್ತೆ, ಇಲ್ಲಿಂದ ಇಳಿಬೇಕಾದಂಥ ಪರಿಸ್ಥಿತಿ ಬಂದರೆ ನೀವು ಇಲ್ಲಿ ಚೂಸ್ ಮಾಡ್ತೀರಾ, ಸಭಾಧ್ಯಕ್ಷ ಸ್ಥಾನ ಚೂಸ್ ಮಾಡ್ತೀರಾ, ಇಲ್ಲ ಮಿನಿಸ್ಟ್ರಿ ಚೂಸ್ ಮಾಡ್ತೀರಾ, ಜನರಿಗೆ ಉಪಕಾರ ಆಗೋ ಹಾಗೆ? ಸ್ಪೀಕರ್ ಸ್ಥಾನ ಇದ್ದುಕೊಂಡು ವಿಧಾನಸೌಧ, ಸದನ ಇದನ್ನೇನು ಅಭಿವೃದ್ಧಿಪಡಿಸಬೇಕಾ ಆ ಕೆಲಸ ಮಾಡಿದ್ದೇನೆ. ಅದು ಶಾಸಕರೇನು ಯೋಜನೆ ಪ್ರಯೋಜನ ತರಬೇಕಾ ಆ ಕೆಲಸನ ಮಾಡಿದ್ದೇನೆ.
ಅದೇ ರೀತಿ ನಾನು ನಲ್ಲಿ ಮಿನಿಸ್ಟರ್ ಮಾಡಿದರೆ ಜನರಿಗೇನು ನನ್ನ ಇಲಾಖೆಲ್ಲ ಜನರಿಗೇನು ಕೆಲಸ ಆಗಬೇಕು ಆ ಕೆಲಸ ನಾನು ಮಾಡ್ತೇನೆ. ಇನ್ನು ಎರಡೂ ಇಲ್ಲ, ಶಾಸಕರಾಗಿ ನಾನು ನನ್ನ ಕ್ಷೇತ್ರ ಜನರಿಗೆ ಮಾಡ್ತೇನೆ. ಇದು ಅದು ಇಲ್ಲ, ಕ್ಷೇತ್ರ ಜನರಿಗೆ ನೀವು ಶಾಸಕರು ಬೇಡ, ಅದು ಬೇಡ, ಆರಾಮದಲ್ಲಿ ಮಾಜಿ ಶಾಸಕನಾಗಿ ಆರಾಮದಲ್ಲಿ ನಾನು ಇರ್ತೇನೆ. ಏನು ಗೊಂದಲ ಮಾಡಿಕೊಂಡು ಹೋಗಿ ಅದು ಹಾಗಾಗಿ ಹೀಗೆ ಆಗಬೇಕಂತ ನಾನು ಅದನ್ನು ಹೋಗೋದೇ ಇಲ್ಲ. ಅದು ನನಗೆ ಅಗತ್ಯವಿಲ್ಲ. ಯಾಕೆ ಹೋಗ್ಬೇಕು ಸುಮ್ಮನೆ? ಲಿವ್ ಫಾರ್ ದ ಬದುಕೋದೇ ಇಲ್ಲಿ 100 ವರ್ಷ ಒಳಗಡೆ 5ರಲ್ಲಿ, ಅದ್ರಲ್ಲಿ 50-53 ವರ್ಷ ಮುಗಿಯಿತು. ಇನ್ನು ಈ ಟೆನ್ಷನ್ ಮಾಡಿಕೊಂಡು ಯಾಕೆ ಇರಬೇಕು? ಒಬ್ಬ ಜನಾನುರಾಗಿ ಶಾಸಕರಾಗಿ ಜನರ ಸಮಸ್ಯೆಗಳನ್ನು ಅರಿತವರಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀವಿ, ನೀವು ಸಕ್ಕರೆ ಸಿಹಿ ನೋಡಿದರೆ ಮಾತ್ರ ನಿಮಗೆ ಕಹಿನೂ ನೋಡಬೇಕು. ಎರಡು ಗೊತ್ತಿದ್ದಾಗ ಮಾತ್ರ ಸಿಹಿ ಯಾವುದು ಕಹಿ ಯಾವುದು ಅಂತ ಗೊತ್ತಾಗೋದಕ್ಕೆ ಸಾಧ್ಯ. ಬರೀ ಸಿಹಿ ತಿಂದವನು ಕಹಿ ಗೊತ್ತಿರಲ್ಲ, ಬರೀ ಕಹಿ ತಿಂದವನಿಗೆ ಸಿಹಿ ಗೊತ್ತಿರಲ್ಲ. ಈ ಸಿಹಿ ಕಹಿಗಳ ನಿಮ್ಮ ರಾಜಕೀಯ ಜೀವನದಲ್ಲಿ ನಿಮ್ಗೆ ಶ್ರೇಯಸ್ ಇನ್ನಷ್ಟು ಆಗಲಿ. ನನ್ನದೊಂದು ಪರ್ಸ್ನಲ್ ಒಂದು ಒಪಿನಿಯನ್, ನನ್ನನ್ನು ಕೇಳಿದ್ರೆ ಅತಿ ಶೀಘ್ರದಲ್ಲಿ ನೀವು ಮತ್ತೊಮ್ಮೆ ಮಿನಿಸ್ಟರ್ ಆಗಿ ನೋಡುವಂಥ ಭಾಗ್ಯ ನಮಗೆ ಆಗಬೇಕು ಅಂತ. ಮತ್ತು ಅದ್ರ ಜೊತೆಗೆ ಆರಂಭ ಆಗಲಿರುವಂಥ ಸದನ ಸುಸೂತ್ರವಾಗಲಿ, ಜನರ ಸಮಸ್ಯೆಗಳು ಅತಿ ಹೆಚ್ಚು ಅದರಲ್ಲಿ ಚರ್ಚೆ ಆಗಲಿ. ಜನರ ಸಮಸ್ಯೆಗಳಿಗಿಂತ ಪರ್ಸ್ನಲ್ ಸಮಸ್ಯೆಗಳಿದ್ದಾಗ ನೀವು ಅದನ್ನು ಕಡಿವಾಣ ಹಾಕಿ ನಿಲ್ಲಿಸಿ, ಇಲ್ಲ ಜನರ ಸಮಸ್ಯೆ ಮಾತಾಡಿ ಅಂತ ಹೇಳುವಾಗ ಆಗಲಿ ಅನ್ನುವಂಥ ನಮ್ಮ ಆಶಯ. ನಮ್ಮ ಜೊತೆಗೆ ನಿಮ್ಮ ಅಮೂಲ್ಯ ಸಮಯ ಕೊಟ್ಟಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು. ನನಗೂ ನಿಮ್ಮ ಪವರ್ TV ಮತ್ತು ನಿಮ್ಮ ಮುಖ್ಯ ಸಂಪಾದಕರಿಗೆ, ಇದರ ಆಡಳಿತ ವರ್ಗದವರಿಗೆ, ನಿಮಗೆಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ಇವತ್ತು ಸಲ್ಲಿಸ್ತೇನೆ. ನಿಮ್ಗೆ ಕೂಡ ನಿಮ್ಮ ಈ ಚಾನಲ್ ಇರಲಿ, ನಿಮ್ಮ ಒಂದು ವೃತ್ತಿ ಇರಲಿ, ಅದು ಕೂಡ ಅತ್ಯುತ್ತಮವಾಗಿದ್ದುಕೊಂಡು ಸಮಾಜಕ್ಕೆ ಒಂದು ದೊಡ್ಡ ಪ್ರಯೋಜನ ಆಗಲಿ ಅಂತೇಳಿ ಶುಭಾಶಯ ಸಲ್ಲಿಸ್ತೇನೆ.